ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಇವತ್ತು ರಕ್ಷಾಬಂಧನ. ಈ ದಿನನೇ ಹೆಂಗೆ ಕಿತ್ತಾಡ್ತಿದ್ದಾರೆ ನೋಡಿ. ಆಟ ಆಡ್ಕೊಂಡು ಹತ್ಕೊಂಡು ಸ್ಕೂಲಿಗೆ ರೆಡಿ ಆಗೋದು ಬಿಟ್ಟು ಕಿತ್ತಾಡ್ಕೊಂಡು ನಿಂತಿದ್ದಾರೆ. ಇವಾಗ ಅಣ್ಣ ರೆಡಿಯಾಗಿ ಸ್ಕೂಲ್ಗೆ ಹೋದ. ಇವನು ಚಿಕ್ಕವನ್ನ ರೆಡಿ ಮಾಡೋಣ ಅಂತ ಬಂದೆ. ನಾನೇ ಹಾಕೇತೀನಿ ಅಂತಾನೆ ಬಟ್ಟೆಗಳನ್ನ. ನನ್ನಂತೂ ಹಾಕಕ್ಕೆ ಬಿಡೋದೇ ಇಲ್ಲ. ಕೊನೆಗೆ ಅವನೇ ಬಟ್ಟೆ ಹಾಕೊಂಡು ರೆಡಿ ಆದ. ಅವನು ಕ್ರೀಮ್ ಖಾಲಿಯಾಗಿತ್ತು. ಫೇರ್ ಆ್ಯಂಡ್ ಲವ್ಲಿ ಹಚ್ತಿದ್ದೆ. ಇವನ್ನ ರೆಡಿ ಮಾಡಬೇಕು ಅಂದರೆ ತುಂಬಾ ಸರ್ಕಸ್ ಮಾಡ್ತಾನೆ. ಇವತ್ತು ರಕ್ಷಾಬಂಧನದಿಂದ ನಮ್ಮ ಅಣ್ಣ ತಮ್ಮದಿರೆಲ್ಲ ಬರ್ತಾರೆ. ಹಾಗಾಗಿ ಇವನ್ನ ರೆಡಿ ಮಾಡಿ ನಾನು ರೆಡಿ ಆಗಬೇಕಿತ್ತು. ಇವನ್ನ ರೆಡಿ ಮಾಡಬೇಕು ಅಂದರೆ ತುಂಬ ಸಾಹಸ ಮಾಡಬೇಕು. ಅವನು ಹೆಂಗೆ ಆಡ್ತಾನೆ ನೋಡಿ. ಸುಮ್ಮನೆ ನಿಲ್ಲೋದಿಲ್ಲ ಅಂತ. ಮುಖಕ್ಕೆ ಕ್ರೀಮ್ ಅಂತೂ ಹಚ್ಕೊಳ್ಳೋದೇ ಇಲ್ಲ, ಸೋಪು ಕೂಡ ಹಾಕ್ಸ್ಕೊಳ್ಳೋದಿಲ್ಲ. ನಂಗೆ ಸೋಪು ಬೇಡ ಅಂತ ಹೇಳ್ದಿರ್ತಾನೆ. ನೋಡಿ ಹೆಂಗೆ ಆಡ್ತಿದ್ದಾನೆ. ಕ್ರೀಮ್ ಹಚ್ಬೇಕಾದ್ರೆ ಕುಣಿತಾನೆ ಸಕ್ಕತ್ತಾಗಿ. ಅವನ ಕೈಲಿ ಏನಾದರೂ ಆಟ ಸಾಮಾನು ಇರಬೇಕು, ಇಲ್ಲ ಅಂದರೆ ಕೀಟ್ಲೆ ಮಾಡೋದು ಜಾಸ್ತಿ. ಅದು ಬೇಡ ಇದು ಬೇಡ ಅಂತ. ನಾನು ರೆಡಿ ಆಗಬೇಕಿತ್ತು. ಅವನ್ನ ಟಿ ವಿ ಹಾಕ್ಕೊಟ್ಬಿಟ್ಟು ಕೂರಿಸಿ ನಾನು ರೆಡಿ ಆಗೋಣಂತ ಹೋದೆ. ನೋಡಿ ಹೆಂಗೆ ನೋಡ್ತಾ ಕೂತಿದ್ದಾನೆ ಟಿ ವಿನ. ಕ್ಯೂಟ್ ಬಾಯ್. ಟಿ ವಿ ಹಾಕ್ಕೊಟ್ಬಿಟ್ರೆ ಯಾರ ಸುದ್ದಿಗೂ ಹೋಗಲ್ಲ. ಎಷ್ಟು ಚೆನ್ನಾಗಿ ಕೂತ್ಕೊಂಡು ನೋಡ್ತಿದ್ದಾನೆ. ಅಷ್ಟರಲ್ಲಿ ನಾನು ರೆಡಿಯಾಗಿ ಬಂದೆ. ರೆಡಿಯಾಗಿದ್ದು ನೋಡಿ ನನಗೆ ಮುತ್ತು ಕೊಡ್ತಿದ್ದಾನೆ. ಅವ್ನು ನೋಡಿ ಹೆಂಗೆ ಆಡ್ತಿದ್ದಾನೆ. ಅಷ್ಟರಲ್ಲಿ ನನ್ನ ತಂಗಿ ಬಂದಳು. ಬರ್ತಿದ್ದಂಗೆ ನೋಡಿ ಹೆಂಗೆ ಆಡಿ ಚಿಕ್ಕಿ ಚಿಕ್ಕಿ ಅಂತ. ಅಷ್ಟರಲ್ಲಿ ನನ್ನ ತಮ್ಮ ಬಂದ. ಅವನಂತೂ ಯಾವಾಗ ಬಂದರೂ ಬರೀ ಕೈಲಿ ಬರೋದೇ ಇಲ್ಲ, ಏನಾದರೂ ತಗೊಂಬರ್ತಾಯಿರ್ತಾನೆ. ನನ್ನ ಮಗನೂ ಅಷ್ಟೊತ್ತಿಗೆ ಮಲಗಿಬಿಟ್ಟಿದ್ದ. ಬರ್ತಿದ್ದಂಗೆ ಊಟ ಹಾಕ್ಕೊಟ್ಬಿಟ್ಟೆ. ಬರೋದೇ ಅವನ ಅಪರೂಪ ನಮ್ಮ ಮನೆಗೆ. ಇವತ್ತು ಎಲ್ಲರೂ ಒಟ್ಟಿಗೆ ಸೇರಿರೋದ್ರಿಂದ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ದೀವಿ. ಚಿಕನ್ ಇತ್ತು, ಚಿಕನ್ ಸಾಂಬಾರಿತ್ತು. ಅವ್ರಿಗೋಸ್ಕರನೇ ಇಟ್ಟಿದ್ದೆ. ಸುಮ್ಮನೆ ಹೆಂಗೆ ಅದು ಇದು ಅಂತ ಮಾತಾಡ್ಕೊಂಡು ಕೂತಿದ್ವಿ. ರಕ್ಷಾಬಂಧನ ಅಲ್ವಾ, ಅದಕ್ಕೆ ಈಗ ರಾಖಿ ಕಟ್ತಿದ್ದಾಳೆ. ಇವಳು ನನ್ನ ತಂಗಿ. ಅವಳಿಗೆ ಚಾಕ್ಲೇಟ್ ಕೊಟ್ಟ, ಡೈರಿ ಮಿಲ್ಕು. ನನಗೂ ಡೈರಿ ಮಿಲ್ಕು. ಸಖತ್ತಾಗಿತ್ತು. ಇವನು ಲಾಸ್ಟ್ನೇನು ನನ್ನ ತಮ್ಮ. ಲಿಕ್ಕಿತ್ತಂತ ಸೆಲ್ಫಿ ತಗೊಂಡ್ವಿ. ಇನ್ನೊಬ್ಬ ನಮ್ಮ ದೊಡ್ಡಣ್ಣ ಇದ್ದ. ಅವನು ಬರಲ್ಲ, ವೀಡಿಯೋಗೆಲ್ಲ ಬರಲ್ಲ ಅಂತ ಅಂದ. ನಾವು 3 ಜನನೇ ಸೆಲ್ಫಿ ಎಲ್ಲ ತಗೊಂಡ್ವಿ. ಅವನು ನಮಗೆ 500 ರೂಪಾಯಿ ಕೊಟ್ಟ. ಇಬ್ಬರಿಗೂ 500 ರೂಪಾಯಿ ಕೊಟ್ಟ. ನನ್ನ ಮಗನಿಗೆ ಯಾರೋ ಪಾಪ ಕಟ್ಟೋಕ್ಕೆ ತಂಗಿರಿರಲಿಲ್ಲ. ನನ್ನ ತಂಗಿನೇ ಕಟ್ತಿದ್ದಾಳೆ. ನನಗೂ ಕಟ್ಟು ಚಿಕ್ಕಿ ಅಂತ ಅಂದ, ಅದಕ್ಕೆ ಕಟ್ತಿದ್ದಾಳೆ. ಹಗ್ಗು ಬೇರೆ. ಪ್ರೀತಿಯ ಮಗ. ಅಷ್ಟರಲ್ಲಿ ಇವರು ಸಂಜೆ ಆಯಿತು ನೋಡಿ. ಆಟ ಆಡ್ತಿರೋದು ನೋಡಿ. ನನ್ನನ್ನು ಮಾತೇ ಆಡಿಸೋದಿಲ್ಲ. ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊಂಡು ಕೂತಿರ್ತಾರೆ. ಅಪರೂಪಕ್ಕೆ ಬರ್ತಾಳೆ. ಮಕ್ಳಿಗೂ ಪಾಪ ತುಂಬ ಖುಷಿ. ಅವಳಂದರೆ ತುಂಬ ಇಷ್ಟ. ನನಗಿಂತ ಚಿಕ್ಕಿ ಕಂಡ್ರೆ ತುಂಬ ಇಷ್ಟ. ಅವಳು ಚಿಕ್ಕಿ ಬಂದ್ರಂತೂ ತುಂಬ ಎಂಜಾಯ್ ಮಾಡ್ತಾರೆ. ಇನ್ನೂ ಇಬ್ಬರು ತಮ್ಮದಿರಿದ್ದಾರೆ. ಅವ್ರು ತುಂಬ ಬ್ಯುಸಿ ಇರೋದ್ರಿಂದ ಕೆಲ್ಸಕ್ಕೆ ಹೋಗ್ತಾರಲ್ಲ. ಹಂಗಾಗಿ ಸಂಡೇ ಬರ್ತೀನಿ ಅಂತ ಹೇಳಿದರು. ನನ್ನ ಮಗನಿಗೆ ಡ್ಯಾನ್ಸ್ ಮಾಡೋದಂದರೆ ತುಂಬ ಇಷ್ಟ. ನಾವು ಯಾರಾದರೂ ನೋಡ್ತಿದ್ದೀವಿ ಅಂತ ಅಂದರೆ ಓಡೇ ಹೋಗ್ತಾನೆ. ನೋಡಿ ಅವನಿಗೆ ಗೊತ್ತಿಲ್ಲದಿರೋ ಥರ ವೀಡಿಯೋ ಮಾಡ್ತಿದ್ದೀನಿ. ನೋಡ್ದ ಇವ್ನು ನಮ್ಮ ಚಿಕ್ಕವನು ಆರಾಮಾಗಿ ಐಸ್ ಕ್ರೀಮ್ ತಿನ್ಕೊಂಡು ಟಿ ವಿ ನೋಡ್ತಿದ್ದಾನೆ. ಅಷ್ಟರಲ್ಲಿ ಸಂಜೆ ಆಯಿತು. ಕಾಫಿ ಮಾಡ್ಕೊಂಡು ಕುಡಿದ್ವಿ. ಅಡುಗೆಗೆ ರೆಡಿ ಮಾಡ್ಕೊಂಡೆ. ಹುಳ್ಳಿಕಾಳು ಬಸ್ಸಾಂಬಾರು ಮಾಡೋಣ. ಒಂದು ಮಿಕ್ಸಿ ಜಾರಿಗೆ ಈರುಳ್ಳಿ, ಟೊಮೊಟೊ, ಜೀರಿಗೆ, ಬೆಳ್ಳುಳ್ಳಿ, ಕಾಯಿ, ಮಸಾಲೆ ಎಲ್ಲನೂ ರುಬ್ಕೊಂಡು ಒಂದು ಬಾಣಲಿಗೆ ಎಣ್ಣೆ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ನಾವೇನು ರುಬ್ಕೊಂಡಿರ್ತೀವಿ ಆ ಖಾರನ ಬಾಣಲಿಲಿ ಹಾಕಿ ಮಿಕ್ಸ್ ಮಾಡಬೇಕು. ಒಂದು ಕುದಿ ಬಂತು. ಸೈಡಿಗೆ ಇಟ್ಕೊಂಡು ಇನ್ನೊಂದು ಬಾಣಲಿಗೆ ಹುಳ್ಳಿಕಾಳು ಪಲ್ಯ ಮಾಡೋಕ್ಕೆ ರೆಡಿ ಮಾಡ್ಕೊಂಡೆ. ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ತೀನಿ ನನ್ನ ಪಲ್ಯಕ್ಕೆ. ಸಾಸಿವೆ ಇರಲಿಲ್ಲ. ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕಿ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಈರುಳ್ಳಿ ಹಾಕಬೇಕು. ಅಷ್ಟರಲ್ಲಿ ಸಾಂಬಾರು ಕುದೀತಿತ್ತು. ಉಪ್ಪು ಹಾಕಿರಲಿಲ್ಲ. ರುಚಿಗೆ ತಕ್ಕಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಷ್ಟರಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಹುಳ್ಳಿಕಾಳನ್ನ ಬೇಯಿಸ್ಕೊಂಡಿರೋಂಥ ಬಾಣಲಿಗೆ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಮಿಕ್ಸ್ ಕೊಡ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಕಾಯಿ ತುರಿ. ನಾನು ಮೊದಲೇ ಎಲ್ಲನೂ ಕಾಯೆಲ್ಲನೂ ತುರಿದಿಟ್ಕೊಂಡ್ಬಿಟ್ಟಿರ್ತೀನಿ.
ಒಂದು ವಾರಕ್ಕಾಗೋಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಲಾಸ್ಟಿಗೆ ಮುಚ್ಚಿಟ್ಬಿಟ್ರೆ ಮುಗೀತು. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.